ಎಂದರೆ ಅದಿ ಪ್ಲಸ್ ಆತ್ಮ. ಅದಿ ಅಂದರೆ ದುಃಖ. ಮನುಷ್ಯನಿಗೆ ದುಃಖಗಳು ಮೂರು ರೀತಿಯಾಗಿ ಆಗ್ತಿವೆ. ದುಃಖಗಳು ಮೂರು ರೀತಿಯಾಗಿ ಆಗ್ತಿವೆ. ಒಂದು ಶರೀರದಿಂದ, ಎರಡನೇದ್ದು ಮನಸ್ಸಿನಿಂದ, ಮೂರನೇದ್ದು ಹೊರಗಡೆ ಬಾಹ್ಯ ಜಗತ್ತಿನಿಂದ. ಈ ದುಃಖಗಳು ಮೂರು. ಈ ಮೂರು ದುಃಖಗಳನ್ನು ಯಾವುದು ನಿವಾರಣೆ ಮಾಡುತ್ತದೆಯೋ, ಸರ್ವ ದುಃಖಗಳನ್ನೇ ಯಾವುದು ತೆಗೆದುಹಾಕಿ ಪರಮಾನಂದ ಪರಮ ಸಂತೋಷವನ್ನು ಕೊಡ್ತಿದೆಯೋ ಅದು ಆತ್ಮ. ಈ ಆದಿಯಿಂದ ಆತ್ಮದ ಕಡೆ ಹೋಗೋದೇ ಅಧ್ಯಾತ್ಮ. ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಅಂತ ತಿಳ್ಕೊಂಡು ಆತ್ಮದ ಕಡೆ ಯಾತ್ರೆಯನ್ನು ಮಾಡ್ತಾನೆ. ಆತ್ಮ ಅಂದರೆ ಏನು? ಆತ್ಮ ಅಂದರೆ ಅದು ಕೇವಲ ಪ್ರಕಾಶ. ಅದಕ್ಕೆ ವರ್ಗಗಳಿಲ್ಲ, ಅದಕ್ಕೆ ಯಾವಾಗಲೂ ಪರಿಮಿತ ಇಲ್ಲ, ಅದು ಅಪರಿಮಿತವಾದಂಥದ್ದು. ಹೇಗೆ ಸೂರ್ಯ ಇದ್ದಾನೆಯೋ, ಯಾವ ಮಲಿನಗಳಿಗೂ ಅಂಟಿಕೊಳ್ಳದಂತೆ ನಿರ್ಲಿಪ್ತವಾಗಿ, ನಿರ್ಮಲವಾಗಿ, ನಿಶ್ಚಲವಾಗಿದ್ದಾನೆಯೋ ಅದರಂತೆ ಇರೋದು ಆತ್ಮ. ಆ ಆತ್ಮದ ಚೇತನ ಶಕ್ತಿಯಿಂದ ಪ್ರತಿಯೊಬ್ಬರಿಗೆ ನಾವು ಏನು ನೋಡ್ತೀವೋ, ಕೇಳ್ತೀವೋ, ಮುಟ್ಟುತ್ತೀವೋ, ಮೂಸ್ತಿಸ್ತೀವೋ ಇವಕ್ಕೆಲ್ಲ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಇದರೊಳಗಡೆ ಶರೀರ ಶುದ್ಧಿ ಮಾಡೋದಕ್ಕಾಗಿ ಕರ್ಮೇಂದ್ರಿಯಗಳಿವೆ. ಇದಕ್ಕೆಲ್ಲಕ್ಕೂ ಪ್ರೇರಣಾ ಅಂದರೆ ಆತ್ಮ. ಆತ್ಮ ಬದಲಾಗೋದಿಲ್ಲ, ಶರೀರ ಬದಲಾವಣೆ ಆಗ್ತಾ ಇರ್ತದೆ. ಶರೀರ ಮೊದಲು ಕೇವಲ ಒಂದು ಬಿಂದುವಾಗಿತ್ತು, ಚಿಕ್ಕ, ಅದಕ್ಕೆ ಬಾಲ್ಯಾವಸ್ಥೆ ಅಂತ ಕರಿತೀವಿ. ಈಗ ನಾವೆಲ್ಲ ಯೌವನಾವಸ್ಥೆಗೆ ಬರ್ತೀವಿ, ವೃದ್ಧಾವಸ್ಥೆಗೆ ಬರ್ತೀವಿ, ಒಂದಿನ ಇಲ್ಲದಂತೆ ಆಗ್ತೀವಿ. ಆದರೆ ಆತ್ಮ ಮಾತ್ರ ಈ ಅವಸ್ಥಾತ್ರಯಗಳಿಗೆ ಸಾಕ್ಷಿಯಾಗಿ, ಪಂಚಕೋಶಗಳಿಗೆ ವಿಲಕ್ಷಣವಾಗಿ, ಸರ್ವ ವಸ್ತುಗಳಿಗೆ ಪ್ರಕಾಶಕವಾಗಿರೋದು ಅದು ಆತ್ಮ. ಇಂಥ ಆತ್ಮನನ್ನು ಯಾಕೆ ತಿಳಿದುಕೊಳ್ಳಬೇಕು ಅಂದರೆ, ಮನುಷ್ಯ ಈ ಎಲ್ಲ ದುಃಖಗಳಿಂದ ಮುಕ್ತ ಆಗಬೇಕಂದ್ರೆ ಆತ್ಮವನ್ನು ತಿಳಿದುಕೊಳ್ಬೇಕು. ಆ ಆತ್ಮವನ್ನು ತಿಳಿದುಕೊಳ್ಳೋದಕ್ಕಾಗಿ ಇಲ್ಲಿ ನಮ್ಮ ದೇಶದಲ್ಲಿ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ ಇವಕ್ಕೆ ದರ್ಶನಗಳು ಅಂತ ಕರೀತಾರೆ. ಎಲ್ಲ ದರ್ಶನಗಳಲ್ಲಿ ಸಾಧನಗಳು ಬೇರೆ ಬೇರೆಯಾಗಿವೆ, ಆದರೆ ಇರೋದು ಆತ್ಮ ಅನ್ನೋದು ಒಂದೇ. ಅದಕ್ಕೆ ನಾವು ಅನೇಕ ನಾಮಗಳಿಂದ, ರೂಪಗಳಿಂದ, ಗುಣಗಳಿಂದ ಅದನ್ನು ವರ್ಣನೆ ಮಾಡ್ತೀವಿ. ಇಂಥ ಅಧ್ಯಾತ್ಮವನ್ನು ಮನುಷ್ಯ ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು. ಭಾರತ ದೇಶದಲ್ಲಿ ನಾವು ಈ ದೇಹ ಇಲ್ಲದಂತೆ ಆದಾಗಲೂ ಕೂಡ ಅವರು ಅಮರರಾದರು, ಅವರು ದಿವ್ಯಾತ್ಮದಲ್ಲಿ ಒಂದಾದರು ಅಂತ ನಾವು ಕರಿತೀವಿ. ಅಂದರೆ ನಮಗೆ ಶರೀರಕ್ಕೆ ಬದಲಾವಣೆ, ಪರಿವರ್ತನೆ, ಹುಟ್ಟು, ಸಾವು ಎಲ್ಲವೂ ಇದೆ, ಆತ್ಮಕ್ಕೆ ಇಲ್ಲ ಅಂತ ನಾವು ಭಾವಿಸ್ತೀವಿ. ಇಂಥ ಅಧ್ಯಾತ್ಮ ಪ್ರಾರಂಭವಾಗೋದು ಪರಿಸರದಲ್ಲಿ. ಪರಿಸರ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥದ್ದು. ಅದಕ್ಕೆ ಪ್ರಕೃತಿ ಅಂತ ಕರಿತೀವಿ. ಕೃತಿ ಅಂದರೆ ಸ್ವಯಂ ರಚಿತವಾಗಿರೋದೇ ಪ್ರಕೃತಿ. ನಾವು ನಿರ್ಮಾಣ ಮಾಡಿರೋದು ಇದು ಪ್ರಕೃತಿ ಅಲ್ಲ, ಇದು ವಿಕೃತಿ ಆಗ್ತಿರ್ತದೆ. ಆದರೆ ಪ್ರಕೃತಿ ಯಾವಾಗಲೂ ನಿತ್ಯ ನೂತನವಾಗಿದೆ. ಪರಿಸರ ಯಾವಾಗಲೂ ಸ್ವಚ್ಛವಾಗಿರುತ್ತದೆ, ನಿರ್ಮಲವಾಗಿರುತ್ತದೆ. ಅದಕ್ಕಾಗಿ ನಾವು ಪರಿಸರ ಅಂತಂದರೆ ಈ ಮಣ್ಣು, ನೀರು, ಗಾಳಿ, ಸೂರ್ಯ ಮತ್ತು ಆಕಾಶ ಇವು ಯಾವಾಗಲೂ ಸ್ವಚ್ಛ, ಶುದ್ಧ, ಶುಭ್ರವಾಗಿಯೇ ಇವೆ. ಇಂಥ ಪರಿಸರ ಹೇಗಿದೆ ಅಂತಂದರೆ ಹೇಳ್ತಾರೆ, ಈ ಪ್ರಕೃತಿ ಹೇಗಿದೆ ಅಂದರೆ, ನೀವು ಈ BRS ಬೆಟ್ಟಕ್ಕೆ ಬರುವಾಗ ಪ್ರತಿಯೊಬ್ಬರು ಹೇಳ್ತಾರೆ, ಈ ಹುಲಿ, ಗರಡಿ, ಆನೆಗಳೇನದವಲ್ಲ ಅವು ನಮ್ಮನ್ನೆಲ್ಲ ನೋಡ್ತಾವ, ಆದರೆ ನಾವು ಮಾತ್ರ ಅವುಗಳನ್ನು ನೋಡಲ್ಲ. ಅಂದರೆ ಅವುಗಳಲ್ಲಿ ನಮಗಿಂತ ಸೂಕ್ಷ್ಮವಾದಂಥ ಸಂವೇದನಾ ಶಕ್ತಿ, ಅತೀಂದ್ರಿಯ ಶಕ್ತಿ, ಗ್ರಹಣ ಶಕ್ತಿ ಇದೆ. ಅದರಲ್ಲಿ ಸೆನ್ಸಿಟಿವ್ ಭಾಳ ಚೆನ್ನಾಗಿದೆ. ಹೇಗಿದೆ ಅನ್ನೋದಕ್ಕೆ ಒಂದು ಆನೆ ಇದೆ,
ಆನೆಗೆ ನಮ್ಮ ಮೆದುಳು ಇಷ್ಟೇ ಇದೆ. ಆನೆ ಎಷ್ಟು ದೊಡ್ಡದಾಗಿ ಎಷ್ಟು ಬೃಹತ್ ಗಾತ್ರದಿದೆ. ಅದು ಎಷ್ಟು ಸಾತ್ವಿಕ ಸ್ವಭಾವದ್ದು ಆನೆ ಅಂದರೆ ಎಲ್ಲ ಕಾಡಿನ ಪ್ರಾಣಿಗಳನ್ನು ಹಿಂಸಾ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತದೆ. ತನ್ನ ಕಾಲಿನಲ್ಲಿ ಪಾದದಲ್ಲಿ 30-40 ಕಿಲೋಮೀಟರ್ದಲ್ಲಿ ಯಾವುದೇ ಒಂದು ಪ್ರಾಣಿಗಳು ಈ ಕಾಡಿನೊಳಗೆ ಬಂದಾಗ ಆ ಪಾದಗಳ ಮುಖಾಂತರ ತನ್ನ ಸಂವೇದನ ಮುಖಾಂತರ ಏನು ಬರ್ತದೆ ಅನ್ನೋದನ್ನು ತಿಳ್ಕೊಳ್ತದೆ. ಅಂದರೆ ಎಷ್ಟು ಸಂವೇದನೆ ಇದೆ ಅದರಲ್ಲಿ. ಅಷ್ಟೇ ಅಲ್ಲ, 3-4 ಕಿಲೋಮೀಟರ್ ಸುತ್ತಮುತ್ತ ಇರುವಂಥ ನೀರೆಲ್ಲಿದೆ, ಆಹಾರ ಎಲ್ಲಿದೆ, ಇದನ್ನು ತಿಳಿದುಕೊಳ್ತೇವೆ. ಇದಕ್ಕಿಂತ ವಿಶೇಷವಾಗಿ ಅಂದರೆ ಈ ಮನುಷ್ಯ ಸಾತ್ವಿಕನೋ, ರಾಜಸಿಕನೋ, ತಾಮಸಿಕನೋ, ಅಹಿಂಸಕನೋ, ಹಿಂಸಕನೋ ಅನ್ನೋದು ಕೂಡ ತಿಳ್ಕೊಳ್ತದೆ. ಆನೆಯಲ್ಲಿ ಎಷ್ಟು ವಿಶೇಷ, ನಮಗಿಂತ ಭಾಳ ಬುದ್ಧಿವಂತ. ನಾವೆಷ್ಟು ಕಲಿತರೂ ಕೂಡ, ಯಾಕೆಂದರೆ ನಾವು ಸಂಸ್ಕಾರದಲ್ಲಿ ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಮನುಷ್ಯರಿಗೆ ಸಂಸ್ಕಾರ ಕೊಡ್ತೀವಿ. ಕೊನೆತನನ್ನು ನಾವು ಕಲಿತಾ ಸಂಸ್ಕಾರಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಆದ್ರೆ ಆನೆಗೆ ಹೊಟ್ಟೆಯಲ್ಲಿರುವಾಗಲೇ ತನ್ನ ಕಾಡೆಷ್ಟದಂತ ಗೊತ್ತಾಗ್ತದೆ, ಈ ಪ್ರಕೃತಿ ಹೇಗಿದೆ ಅಂತ ಗೊತ್ತಾಗ್ತದಂತ. ಅದ್ರ ಜೊತೆಯಲ್ಲಿ ಸಮಸ್ತವನ್ನು ತಿಳಿದುಕೊಳ್ಳುವಂಥ ಶಕ್ತಿ ಅದರಲ್ಲಿದೆ. ಅದಕ್ಕೆ ಯಾರು ಶಿಕ್ಷಣ ಕೊಟ್ಟರು? ಅದಕ್ಕೆ ಪ್ರಕೃತಿಯೇ, ಪರಿಸರವೇ ಶಿಕ್ಷಣ ಕೊಟ್ಟದ. ಅದಕ್ಕಾಗಿ ಮೊಟ್ಟ ಮೊದಲನೇದು ಗುರು ಯಾರು ಅಂತಂದ್ರೆ ಪರಿಸರವೇ ನಮಗೆ ಗುರು. ಆ ಬಳಿಕ ನಮ್ಮ ಧರ್ಮಗಳು, ಯಾವ್ಯಾವ ಧರ್ಮಗಳಿವೆಯೋ, ಅದು ಜೈನ ಇರಲಿ, ಬೌದ್ಧ ಇರಲಿ, ಹಿಂದೂ ಇರಲಿ, ಯಾವುದೆಷ್ಟು ಜಗತ್ತಿನ ಧರ್ಮಗಳದವೋ, ಮಾನವ ಕುಲದಲ್ಲಿ ಧರ್ಮಗಳು ನಂತರ, ಪರಿಸರ ಮೊದಲು, ಪ್ರಕೃತಿ ಮೊದಲು. ಅದಕ್ಕೆ ಏನಾದರೂ ನಮಗೊಬ್ಬ ಶ್ರೇಷ್ಠ ಗುರು ಇದ್ರೆ ಯಾರಾದರೆ ಅದು ಪ್ರಕೃತಿಯೇ ನಮ್ಮ ಗುರು. ಪ್ರಕೃತಿ ಹೇಗಿದೆ ಅಂದರೆ ಕಣ್ಣಿಲ್ಲ, ನೋಡ್ತಿದೆ, ಕಿವಿ ಇಲ್ಲ, ಕೇಳ್ತಿದೆ, ಕೈ ಇಲ್ಲ, ಸಹಸ್ರ ಕೈಗಳಿಂದ ಕೆಲಸ ಮಾಡ್ತಿದೆ, ಕಾಲಿಲ್ಲ, ನಾವೆಲ್ಲಿ ನಡೆದು ಹೋಗ್ತೀವೋ ನಮಗಿಂತ ಮೊದಲೇ ಅದು ಇರ್ತದೆ ಅಂದಾಗ ಅದಕ್ಕೆಲ್ಲವೂ ಗೊತ್ತಿದೆ ಪ್ರಕೃತಿಗೆ. ಅದಕ್ಕಾಗಿ ಪ್ರಕೃತಿ ಮಾನವ ಕುಲವನ್ನು ಹಾಳು ಮಾಡೋದಿಲ್ಲ, ಮಾನವನ ಸ್ವಾರ್ಥಕ್ಕಾಗಿ ಪ್ರಕೃತಿಯನ್ನು, ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಸ್ವಾರ್ಥ ಭಾವ ಹೇಗಿದೆ ಅಂದ್ರೆ ಇವತ್ತು ಜಗತ್ತಿನಲ್ಲಿ ಯುದ್ಧಗಳು ನಡೆದಿವೆ. ಏನು ಪ್ರಕೃತಿ ಯುದ್ಧ ಮಾಡಂತ ಹೇಳಿಲ್ಲ, ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಅಸ್ಮಿತಕ್ಕಾಗಿ ನಾವೇನು ಮಾಡ್ತೀವಿ, ಯುದ್ಧ ಮಾಡಿ ಪ್ರಕೃತಿಯನ್ನು ಹಾಳು ಮಾಡ್ತೀವಿ. ಅದಕ್ಕಾಗಿ ಏನಾದರೂ ಒಂದು ಶ್ರೇಷ್ಠವಾಗಿ ಕೆಲಸ ಮಾಡೋದಿತ್ತಂದ್ರೆ ಜಗತ್ತಿನಲ್ಲಿ ದೇವರು ಯಾವ ರೂಪದಲ್ಲಿ ಕೆಲಸ ಮಾಡ್ತಾನಂದ್ರೆ ಮಣ್ಣಿನ ರೂಪದಲ್ಲಿದ್ದ ಕೆಲಸ ಮಾಡ್ತಾನೆ. ಮಣ್ಣಿನ ರೂಪದಲ್ಲಿರೋದಕ್ಕಾಗೆ ಎಲ್ಲ ಸಂಪತ್ತು ಹೊರಗೆ ಬರೋದು. ನೀರಿನ ರೂಪದಲ್ಲಿದ್ದುಕೊಂಡು ದೇವರು ಕೆಲಸ ಮಾಡ್ತಾನೆ. ನೀರಿಗೇನಾದ್ರೆ ಜಾತಿ ಇದೆ, ನೀರಿಗೇನಾದ್ರೂ ವರ್ಗವರ್ಣಗಳಿವೆ. ಇದು ನೀರು ತಗೊಂಡಿದ್ದು ಯಾರ್ದು ಅಂತ ಕೇಳಿದ್ರೆ ನೀರಂತದ ನಾನು ಯಾರವರಲ್ಲ, ನೀನೇ ಭಾವಿಸ್ಕೊಂಡೆ. ಆಗ ನಾನು ನೀರೇ. ಮನುಷ್ಯನಿಗೆ ಎಲ್ಲ ಸಂಪತ್ತಕ್ಕಿಂತ ಶ್ರೇಷ್ಠ ಸಂಪತ್ತು ನೀರು, ಜಲ. ಏನು ಬಿಸಿಲಿನ ದಾಹದಲ್ಲಿ ಏನಾದರೂ ಅರಣ್ಯದಾಗಿದ್ರೆ ಅವಾಗ ಏನು ಸಂಪತ್ತು ಬೇಕನ್ನಿಸ್ತದೋ, ಅವಾಗೇನಾದರೂ ಸ್ಥಾನಮಾನಗಳು ಏನೂ ಬೇಕನ್ನಿಸೋದಿಲ್ಲ, ಜಲ. ಅದಕ್ಕಿಂತ ಜಲ ಸಂಪತ್ತು. ಮನುಷ್ಯನಿಗೆ ಮತ್ತೊಂದು ಸಂಪತ್ತು ಅಂದರೆ ಬೆಳಕು. ಬೆಳಕಿದ್ರನೇ ಬದುಕದ, ಬೆಳಕಿದ್ರನೇ ಜೀವನದ, ಬೆಳಕಿದ್ರನೇ ದರ್ಶನದ, ಬೆಳಕಿದ್ರನೇ ಸಾಕ್ಷಾತ್ಕಾರದ. ಬೆಳಕಿನಾಗ ಜೀವನ ಕಟ್ಟಿಕೊಳ್ಳೋದು ನಾವು. ಅದಕ್ಕಂತ ಬೆಳಕು ಸೂರ್ಯ ಕೊಡ್ತಾನ. ಆ ಸೂರ್ಯನ ಏನಾಗಬೇಕಂದ್ರೆ ಓಜೋನ್ ಏನದಲ್ಲ, ನಾವೇನು ಪ್ರದೂಷಣ ಮಾಡ್ತೀವಿ, ನಾವೇನೇನು ಮಾಡ್ತೀವಿ ಅದರಿಂದ ಅದು ನಷ್ಟ ಏನಾಗ್ತದೆ ಅಂದರೆ ಅದರಿಂದ ಸೂರ್ಯನಿಗೆ ಓಜೋನ್ ಪರದೆಯಿಂದ ಇಲ್ಲಿ ವ್ಯತ್ಯಾಸಗಳಾಗ್ತವ. ಪ್ರಕೃತಿಯಲ್ಲಿ ಋತುಮಾನಗಳಲ್ಲಿ ವ್ಯತ್ಯಾಸ ಆಗ್ತವ. ಅದಕ್ಕೆ ಸೂರ್ಯ, ಚಂದ್ರ, ಆಕಾಶ ಇದೆಲ್ಲವೂ ಪರಿಸರ. ಇಂಥ ಪರಿಸರವನ್ನು ಶಿಸ್ತಾಗಿ ಇಡೋದು, ಸ್ವಚ್ಛವಾಗಿಡೋದು, ನಿರ್ಮಲವಾಗಿಡೋದು ಯಾರಂದ್ರೆ ಅದು ತಾನೇ ಇಡುತ್ತದೆ. ನಾವು ಅದಕ್ಕೆ ಪೂರಕವಾಗಿ ಪೋಷಕವಾಗಿದ್ದರೆ ಸಾಕು. ಅದಕ್ಕೆ ಮನುಷ್ಯ ನಾವದರಿಂದ ಕಲಿತೇವೆ ವಿನಃ ಪ್ರಕೃತಿಗೆ ನಾವೇನಾದರೂ ಕಲಿಸ್ತೀವಂತಲ್ಲ. ಧರ್ಮಗಳು ಅಂತಂದ್ರೆ ಏನಂದ್ರೆ ಧರ್ಮ ಕೇವಲ ಸಂಕುಚಿತಲ್ಲ. ಇದು ಈ ಧರ್ಮ, ಇದು ಈ ಧರ್ಮ. ಬಿದ್ದವರನ್ನು ಎತ್ತಿಡಿಯೋದೇ ಧರ್ಮ. ಅಸಹಾಯಕರಿಗೆ ಸಹಾಯ ಮಾಡೋದೇ ಧರ್ಮ. ಯಾರನ್ನ ಉತ್ಥಾನಗೊಳಿಸ್ತಿದೆಯೋ ಅದು ಧರ್ಮ. ಧರ್ಮ ಅಂದರೆ
ಸರ್ವರನ್ನ ಯಾವುದು ಉನ್ನತಿಯತ್ತ ಒಯ್ತದೋ, ಸರ್ವರನ್ನ ಯಾವುದು ಸಮಾನವಾಗಿ ಕಾಡ್ತಿದೆಯೋ ಅದೇ ವೈಶ್ವಿಕ ಧರ್ಮ, ಅದು ಮಾನವ ಧರ್ಮ. ಆದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ಧರ್ಮ ಅಂದ್ರೆ ಇವರು ಬೇರೆ ಇವರು ಬೇರೆ ಇವರು ಬೇರೆ ಅಂತ ವರ್ಗ ವರ್ಣಗಳನ್ನು ಮಾಡಿಬಿಟ್ಟು ಧರ್ಮಗಳಲ್ಲಿ. ಅದಕ್ಕಾಗಿ ಭಾರತದಾಗ ಒಂದು ಧರ್ಮದವ್ರನ್ನ ಕಂಡ್ರೆ ಒಂದು ಧರ್ಮದವ್ರಿಗೆ ಆಗಲ್ಲ, ಒಂದು ವರ್ಗದವ್ರನ್ನ ಕಂಡ್ರೆ ಒಂದು ವರ್ಗದವ್ರಿಗೆ ಆಗಲ್ಲ. ಪ್ರಕೃತಿ ಅಂತದ ನೀನೇ ಮಾಡ್ಕೊಂಡು ನೀನೇ ಜಗಳಾಡ್ತಿ, ನಿನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನ ಯಾಕೆ ಹಾನಿ ಮಾಡ್ತಿ, ನಿನ್ನ ಸ್ವಾರ್ಥಕ್ಕಾಗಿ ಹಿಂಸೆಗಳನ್ನು ಯಾಕೆ ಮಾಡ್ತಿ? ಧರ್ಮದ ಹೆಸರಿನಲ್ಲಿ ಜಗಳಾಡಿದ್ರೆ ಏನಾದರೂ ಭಗವಂತನ ದರ್ಶನ ಆಗ್ತದ? ಈಶ್ವರ ಅಂದ್ರೆ ಸರ್ವರನ್ನು ಪ್ರೀತಿಸುವವನೇ ಈಶ್ವರ, ಸರ್ವರನ್ನ ಸಮಾನವಾಗಿ ಕಾಣುವವನು ಈಶ್ವರ. ಅಂತ ಈಶ್ವರನ ಕಾಣುವುದಕ್ಕಾಗಿ ಪರಿಸರ ಸ್ವಚ್ಛ ಇರಬೇಕು, ಆಧ್ಯಾತ್ಮವನ್ನು ತಿಳ್ಕೊಳ್ಬೇಕು, ನಾವು ಪ್ರಕೃತಿಯಿಂದ ಬದುಕನ್ನು ಸಾಗಿಸಬೇಕು. ನಾವು ಪ್ರಕೃತಿ ಬಿಟ್ಟು ಇವತ್ತು ಭಾಳ ದೂರ ಹೋಗ್ತಾ ಇದ್ದೀವಿ. ಯಾರು ನಾವು ಬೆಳಗ್ಗೆ ಎದ್ದು ಸೂರ್ಯನ ನೋಡೋದಿಲ್ಲ, ಯಾವಾಗ ಚಂದ್ರಮ ಬರ್ತಾನ ಹುಣ್ಣಿಮೆ ದಿನ ಚಂದ್ರಮನಲ್ಲಿ ನೋಡ್ತೀವಿ, ಎಲ್ಲಿ ನದಿಯ ನೀರಿನ ಹತ್ರ ಪಕ್ಕದಲ್ಲಿ ಹೋಗಿ ನಾವು ನೀರನ್ನು ಸ್ಪರ್ಶ ಮಾಡಿ ಅನುಭೂತಿ ಮಾಡ್ತೀವಿ. ಅದಕ್ಕಾಗಿ ಭಗವಂತನ ಅನುಭೂತಿ ಎಲ್ಲಿದೆ ಅಂದ್ರೆ ಸಣ್ಣ ಪುಟ್ಟ ವಸ್ತುಗಳಲ್ಲೇ ಇದೆ. ಈ ಹೂ ಅರಳಿಸಿದವನು ಭಗವಂತನೇ, ನಮ್ಮನ್ನು ರೂಪಿಸಿದವನು ಭಗವಂತನೇ, ಇಲ್ಲಿ ಎಲ್ಲಾ ಋತುಗಳನ್ನು ಪರಿವರ್ತನೆ ಮಾಡುವವನು ಭಗವಂತನೇ. ನಮ್ಮ ಸುತ್ತಮುತ್ತ ಏನಾದರೂ ಕೆಲಸ ನಡೆದಂತಂದ್ರೆ ಅದು ಈಶ್ವರ ಸೃಷ್ಟಿಯಲ್ಲಿ ಭಗವತ್ ಕರ್ಮ, ಈಶ್ವರ ಕಾರ್ಯ ನಡೀತಾ ಇದೆ. ಆದ್ರೆ ನೋಡ್ತಾ ಇಲ್ಲ, ನಮ್ಮ ಲೋಕದೊಳಗೆ ನಾವು ಮುಳುಗಿವಿ ಅಷ್ಟೇ, ನಮ್ಮ ವಿಚಾರ ಭಾವನೆಯೊಳಗೆ ನಾವು ಮುಳುಗಿವಿ. ಅದಕ್ಕೆ ಇದರಿಂದ ನಾವು ಹೊರಗೆ ಬಂದ್ರೆ ದರ್ಶನ ಆಗ್ತದ. ಅದಕ್ಕೆ ಹೇಳ್ತಾರ ರವೀಂದ್ರನಾಥ್ ಟ್ಯಾಗೋರ್ ಅವರು, ದೇವರನ್ನು ಕಾಣಬೇಕು, ಬೆಳಕನ್ನು ಕಾಣಬೇಕಂತ ಬಯಸ್ತಿದ್ದ. ಆದ್ರೆ ಮನೆಯೆಲ್ಲ ಏನ್ ಮಾಡ್ಯಾರ ಅಂದ್ರೆ ಕಿಟಕಿ ಬಾಗಿಲು ಮುಚ್ಚಿಕೊಂಡು ಮನೆಯೊಳಗೆ ಲೈಟ್ ಹಾಕ್ಲಾರ್ದಂತೆ ಕತ್ತಲೆಯಲ್ಲಿ ಕುಳಿತಾರೆ. ಕತ್ತಲೆಯಲ್ಲಿ ಕುಳಿತ ಬಳಿಕ ಅವಾಗ ಯಾವ ಬೆಳಕು ದರ್ಶನ ಆಗ್ತದ? ಅವಾಗ ಸೂರ್ಯ ಹೇಳ್ತಾನ, ನಾನು ಉದಯ ಆಗಿನಿ, ನನ್ನ ಕಿರಣಗಳು ವಿಶ್ವದ ತುಂಬೆಲ್ಲ ಪಸರಿಸಿವೆ, ಕಿಟಕಿ ಬಾಗಿಲು ಕರ್ಕೊಂಡು ಹೊರಗೆ ಬಾ. ಹಾಗೆ ನಾವು ನಮ್ಮ ಚೌಕಟ್ಟು ಪರಿಮಿತಿಗಳನ್ನು ದಾಟಿ ನಾವು ಹೊರಗೆ ಬಂದಾಗ ಬೆಳಕಿನ ದರ್ಶನ ಆಗ್ತದೆ, ಅಮೃತದ ದರ್ಶನ ಆಗ್ತದೆ. ಆಗ ಮನುಷ್ಯನಿಗೆ ಪರಮ ಸಂತೋಷ ಸಿಗುತ್ತದೆ. ಪರಮ ಸಂತೋಷ ಎರಡು ರೀತಿಯಾಗಿ ನಾವು ಸಂತೋಷ ಪಡ್ತೀವಿ, ಎರಡು ರೀತಿಯಾಗಿ ಸುಖ ಪಡ್ತೀವಿ. ಒಂದು, ನಾವು ಮನುಷ್ಯ ತನ್ನ ಇಂದ್ರಿಯಗಳಿಂದ ಸುಖ ಸಂತೋಷ ಪಡಿತಾನ. ಇದಕ್ಕೆ ಏನಾಗ್ತದಂದ್ರೆ ಇದು ಕ್ಷಣಿಕ, ಅಲ್ಪ, ಪರಿಮಿತ ಅಂತ ಕರೀತಾರೆ. ಇದು ಇದು ತೃಷ್ಣ ಎಂದೂ ಕಡಿಮೆ ಆಗೋದಿಲ್ಲ. ತೃಷ್ಣ ಅಂದ್ರೆ ಒಂದು ಊಟ ಮಾಡ್ತೀವಿ, ಹಸಿದಾಗ ಊಟ ಮಾಡ್ತೀವಿ, ಊಟ ಮಾಡ್ತಾ 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 ಒಂದೊಂದು ತುತ್ತನು ಅಮೃತ ಆಗ್ತದ. ಹೊಟ್ಟೆ ತುಂಬಿದ ಬಳಿಕ ಒಂದೊಂದು ತುತ್ತು ಏನಾಗ್ತದ? ವಿಷ ಆಗ್ತದ. ಇದು ಸಾಕು ಬೇಕು ಅಂತನೋದು ಇರ್ತದ. ಆದ್ರೆ ಈ ಇಂದ್ರಿಯಗಳೇ ಅತೀತವಾಗಿ ಸಿಗುವಂತ ಸುಖಕ್ಕ ಅದಕ್ಕೆ ಅತೀಂದ್ರಿಯ ಸುಖ, ಅದಕ್ಕೆ ವೈಶ್ವಿಕ ಸುಖ ಅಂತಾರ. ಅಂತ ಸುಖವನ್ನು ಅನುಭವಿಸುವುದಕ್ಕಾಗಿ ಪ್ರಕೃತಿ ಮಧ್ಯದಲ್ಲಿದ್ದುಕೊಂಡು ಬುದ್ಧ, ರಾಮ, ಕೃಷ್ಣ ಇವರೆಲ್ಲರೂ ಎಲ್ಲಿದ್ರು? ಅರಮನೆ ಒಳಗೆ ಅವ್ರಿಗೆ ದರ್ಶನ ಆಗಲಿಲ್ಲ, ಪ್ರಕೃತಿ ಮಧ್ಯದೊಳಗಾಯ್ತು. ಒಬ್ಬ ನಚಿಕೇತನಂತವರಿಗೆ, ಸತ್ಯಕಾಮನಂತವರಿಗೆ, ಭಾರತೀಯ ಪ್ರತಿಯೊಬ್ಬ ಋಷಿಗಳು ಪ್ರಕೃತಿಯ ಜೊತೆಗೆ ಕೂಡಿಕೊಂಡಿದ್ರು. ಪ್ರಕೃತಿಯ ಜೊತೆಗೆ ನಾವು ಕೂಡಿಕೊಂಡಾಗ ಪ್ರಕೃತಿಯ ವಿಸ್ಮಯಗಳು, ಪ್ರಕೃತಿಯ ರಹಸ್ಯಗಳು ಮನುಷ್ಯನಿಗೆ ಗೊತ್ತಾಗ್ತದೆ. ಅದಕ್ಕಾಗಿ ಈ ಪರಿಸರವನ್ನು ಪ್ರೀತಿಸೋದೇ ಅದು ಧರ್ಮ, ಪ್ರಕೃತಿಯನ್ನು ಪ್ರೀತಿಸೋದೇ ಧರ್ಮ. ಪ್ರಕೃತಿ ಬಿಟ್ಟು ಯಾವ ಸಂಸ್ಕೃತಿಗಳೂ ಇಲ್ಲ. ಯಾವಾಗ ನಮ್ಮ ಮನಸ್ಸು ವಿಕೃತಿ ಆಯ್ತಂದ್ರೆ ಈ ಪ್ರಕೃತಿಯು ಕೂಡ ವಿಕೃತಿ ಆಗ್ತದೆ. ಅದಕ್ಕಾಗಿ ಪ್ರಕೃತಿ, ಸಂಸ್ಕೃತಿ ಇವೆರಡೂ ಚೆನ್ನಾಗಿರಬೇಕು. ಅಂದಾಗ ಮನುಷ್ಯನಿಗೆ ಸಂಸ್ಕಾರ ಇರಬೇಕು. ಅಂತ ಸಂಸ್ಕಾರಗಳಿದ್ದಾಗ ಮಾತ್ರ ಜೀವನ ಸುಂದರಮಯವಾಗ್ತದೆ, ನಮ್ಮ ಬದುಕು ಸಾರ್ಥಕವಾಗ್ತದೆ. ನಾವು ಧರ್ಮ ಅಂದ್ರೆ ಏನು? ನಾವು ದೇವರು ನೋಡ್ಲಿ ಬಿಡ್ಲಿ, ಆದರೆ ನಮ್ಮ ಮನಸ್ಸಂತೂ ನಮಗೆ ನೋಡ್ತದ, ನಮ್ಮ ಪ್ರಜ್ಞೆ ಅಂತೂ ನಮಗೆ ಕಾಡ್ತದ. ನಾನು ಯಾರ್ದಾದ್ರೂ ಮೊಬೈಲ್ ನನ್ನ ಕಿಸೆಗೆ ಹಾಕ್ಕೊಂಡ್ರೆ ನನಗೆ ಅನಿಸ್ತದ ಇದು ನಮ್ದಲ್ಲ, ಅದೇ ಧರ್ಮ. ನಾವು ಯಾರ್ದಾದ್ರೂ ಕಾಲಗಳು ಹಾಕ್ಕೊಂಡ್ರೆ ಇದು ಹೇಳ್ತದೆ ಇದು ನಮ್ದಲ್ಲ ಅಂತ ನಂಬುದು ನಮಗೆ ಏನು ಹೇಳ್ತದಲ್ಲ ಅದು ಧರ್ಮ. ಅದಕ್ಕೆ ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾದ ಒಂದು ಧರ್ಮ ಅಂದರೆ ನಮ್ಮ ಅಂಥ ಪ್ರಜ್ಞೆ ನಮಗೆ ಹೇಳ್ತದ, ನಮ್ಮ ಅಂತರ್ ಮನಸ್ಸು ನಮಗೆ ಹೇಳ್ತದ ಸರಿ ಯಾವುದು ತಪ್ಪು ಯಾವುದು ಅಂತ ಅರಿವಿನ ಜ್ಞಾನ ಮಾಡಿಸಿಕೊಳ್ಳೋದೇ ಅದು ಧರ್ಮ.
ಅದಕ್ಕಾಗಿ ಅಂಥ ಧರ್ಮ ಅಂತಂದರೆ ಬುದ್ಧ ಒಂದು ಮಾತು ಹೇಳ್ತಾನೆ, ನೀವು ಏನು ಯಜ್ಞ ಹೋಮ ಹವನ ಪೂಜಾ ಧ್ಯಾನ ತಪಸ್ಸು ಅನುಷ್ಠಾನ ಏನಾದರೂ ಮಾಡ್ತಿರೋ ಬಿಡ್ತಿರೋ ಅದು ಬಹಳ ಮಹತ್ವದ್ದಲ್ಲ. ಒಂದು ಮಾತು ಆತ ಹೇಳಿದ, ಏನು ಹೇಳಿದಂದರೆ ನಾವು ಪವಿತ್ರವಾಗಿರಬೇಕು, ನಾವು ನಿರ್ಮಲವಾಗಿರಬೇಕು, ನಮ್ಮ ಮನಸ್ಸಿಗೆ ನಮಗೆ ಸಂತುಷ್ಟ ಆಗಬೇಕು, ನಮ್ಮ ಬದುಕು ನಮಗೆ ಸಾರ್ಥಕ ಅನಿಸ್ಬೇಕು, ಅದೇ ಧರ್ಮ ಅಂತ ಹೇಳಿದ. ಎಲ್ಲ ಮಾಡಿದ್ವಿ, ನಮ್ಮೊಳಗೆ ನಮಗೆ ಶುದ್ಧತೆ ಇಲ್ಲ, ನಿರ್ಮಲತೆ ಇಲ್ಲ ಅಂದರೆ ಅದು ಧರ್ಮ ಅಲ್ಲ ಅಂತ ಬುದ್ಧ ಹೇಳಿದ್ರು. ಅದಕ್ಕೆ ಸರಳವಾಗಿ ನಮ್ಮ ಸ್ವಾಮಿ ನಿರ್ಮಲಾನಂದ ಹೇಳ್ತಿದ್ರು, ಧರ್ಮದ ಸಾರ ಏನಂದರೆ ಸರಳರಾಗಿರಿ, ಸುಜನರಾಗಿರಿ ಅಂತ ಎಲ್ಲ ಕಡೆ ಬೋರ್ಡ್ ಹಾಕ್ಸರು. ಅದಕ್ಕಂಥ ಒಂದು ಶ್ರೇಷ್ಠ ಧರ್ಮದ ಬಗ್ಗೆ ತಾವೆಲ್ಲ ಆಚರಣೆ ಅಂತಂದರೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಧರ್ಮ ಅಂದರೆ ಕೇವಲ ಒಂದು ಪುಸ್ತಕದಲ್ಲಿ ವೇದ ಉಪನಿಷತ್ತುಗಳಲ್ಲಿರೋದಲ್ಲ, ಪ್ರತಿನಿತ್ಯ ಬೆಳಗಿನಿಂದ ಸಾಯಂಕಾಲದವರೆಗೆ ನಾವು ಏನೇನು ಆಚರಣೆ ಮಾಡ್ತೀವೋ ಅದೇ ಆಚರಣೆ ಧರ್ಮ ಅಂತ ಕೇಳಿದ್ರು. ಆಚಾರ ಧರ್ಮವೋ ಶ್ರೇಷ್ಠ ಅಂತ ಹೇಳಿದ್ರು. ಅದಕ್ಕಂಥ ಧರ್ಮವನ್ನು ಈ ಪ್ರಕೃತಿ ಮಧ್ಯದಲ್ಲಿ ನಾವು ಜ್ಞಾನೋದಯವನ್ನು ಮಾಡಿಕೊಳ್ತೀವಿ. ಮನುಷ್ಯನಿಗೆ ಶಿಸ್ತು ಅಂತನ್ನೋದು ಭಾಳ ಮಹತ್ವದ್ದು, ಸೇವಾ ಅಂತನ್ನೋದು ಭಾಳ ಮಹತ್ವದ್ದು. ಸೇವೆಯೇ ಈಶ್ವರನ ಪೂಜೆ. ಅದಕ್ಕೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಕರೆದ್ರು. ಸೇವೆ ಯಾರು ಮಾಡಬೇಕು? ಯಾರಿಗೆ ಅವಶ್ಯಕತೆ ಅದ ಅವ್ರಿಗೆ ಸೇವೆ ಮಾಡಬೇಕು. ಯಾರಿಗೆ ವೃದ್ಧರಿಗೆ ಅವಶ್ಯ ಅದ, ರೋಗಿಗಳಿಗೆ ಅವಶ್ಯ ಅದ, ಪ್ರಾಣಿ ಪಕ್ಷಿಗಳಿಗೆ ಅವಶ್ಯಕತೆ ಎಲ್ಲದ ಅಲ್ಲಿ ನಾವು ಸೇವೆ ಮಾಡಬೇಕು. ಸೇವೆಯಿಂದ ಮನುಷ್ಯ ದೊಡ್ಡವರಾಗ್ತಾರೆ, ಸೇವೆಯಿಂದ ನಮ್ಮ ಅಂತಃಕರಣ ಶುದ್ಧಿ ಆಗ್ತದೆ, ಸೇವೆಯಿಂದ ಬುದ್ಧಿಯಲ್ಲಿ ಹೊಸ ಹೊಸ ಜ್ಞಾನ ಬರ್ತದೆ. ಮನುಷ್ಯ ಎಲ್ಲಿವರೆಗೆ ಈಗ ಬಾವಿ ಒಳಗೆ ನೀರು ತರಬೇಕಂತ ಹೋಗಿವಿ, ಅದು ಬಾವಿ ಒಳಗೆ ಅದು ಮಣ್ಣಿನ ಮಡಿಕೆ ಬಾಗದೇ ಇದ್ರೆ ನೀರು ಬರ್ತದೆ? ನೀರನ್ನೇ ಬರಲ್ಲ. ಹಾಗೆ ಮನುಷ್ಯ ಎಲ್ಲಿ ಸೇವೆ ಅದ ಅಲ್ಲಿ ವಿನಯ ಅದ, ಅಲ್ಲಿ ಭಕ್ತಿ ಅದ. ಆ ಸೇವೆ ವಿನಯದಿಂದ ಅಹಂಕಾರ ನಾಶ ಆಗ್ತದೆ. ಅಹಂಕಾರ ನಾಶ ಆಗಬೇಕಾದ್ರೆ ಸೇವಾ ಮಾಡಬೇಕು. ಅದಕ್ಕಾಗಿ ಒಂದು ಬ್ಯಾಂಕಿನಲ್ಲಿ ಒಬ್ಬರು ಜಾಬ್ ಕೇಳಕ್ಕೆ ಹೋಗಿದ್ರು. ಅವರಿಗೆ ಈಗ ಹೊಸ ಪ್ರಯೋಗ ಇಟ್ಟಿದ್ರು. ಏನು ಹೊಸ ಪ್ರಯೋಗ ಅಂದ್ರೆ ದಾರ್ಯಾಗ ಒಂದಿಷ್ಟು ಮುಳ್ಳಿದ್ದು, ಒಂದಿಷ್ಟು ಮಳೆ ಇದ್ದು, ಎಲ್ಲರೂ ಬರೋರು, ಯಾರೂ ಬಾಗಿ ತೆಗಿಲಿಲ್ಲ. ಒಂದು ಹುಡುಗ ಸುಮ್ಮನೆ ಗ್ರಾಮೀಣದಿಂದ ಬಂದಿದ್ದ. ಏನು ಮಾಡಿದ ಅಂದರೆ ಯಾರು ನೋಡ್ಲಿ ಬಿಡ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅಂತ ತಿಳ್ಕೊಂಡು ಅದನ್ನೆಲ್ಲ ತೆಗೆದು ಹಾಕಿದ. ಅವಾಗ ಆ ಬ್ಯಾಂಕಿನ ಮ್ಯಾನೇಜರ್ ಅಂದರು, ಅಂದರೆ ಯಾರ್ದು ಸೆಲೆಕ್ಟ್ ಆಗ್ತದ ಕೆಲಸ ಬ್ಯಾಂಕಿನಾಗ, ಯಾರ್ದು ಸೆಲೆಕ್ಟ್ ಆಗ್ತಂದ್ರೆ ಯಾರು ಮುಳ್ಳು ಕಲ್ಲುಗಳನ್ನು ಎತ್ತಿ ಹಾಕ್ಯಾರೋ ನೋಡಿದ್ನೋ ಅವ್ರು ಕಡಿಮೆ ಇರ್ಬೋದು ಅರ್ಹತೆ, ನಿನ್ನೆ ಸೆಲೆಕ್ಟ್ ಆಗ್ತದೆ ಅಂತ ಹೇಳಿದ್ರು. ಹಾಗೆ ಭಗವಂತ ಏನು ನೋಡ್ತಾನಂದ್ರೆ ಸೇವಾ ಧರ್ಮ ನೋಡ್ತಾನೆ. ನಾವೇನು ಮಾಡ್ತೀವಿ ಸೇವೆ ಅಂತಂದರೆ, ತಾಯಿ ತಂದೆ ಇರುವಾಗ ಒಬ್ಬರು ನೋಡೋಲ್ಲ. ತಾಯಿ ತಂದೆ ಹೋದ ಬಳಿಕ 1000 ಮಂದಿ ಊಟ ಹಾಕಿ ದೊಡ್ಡ ಫೋಟೋ ಇಟ್ಟು ಪೂಜೆ ಮಾಡಿ ಇವ್ರ ಆತ್ಮಕ್ಕೆ ಸಂತುಷ್ಟ ಸಿಗಲಂದ್ರೆ ಹೇಗೆ ಸಿಗ್ತದ? ಇರುವಾಗ ಮಾಡೋದೇ ಧರ್ಮ, ಹೋದ ಬಳಿಕ ಯಾರು ನೋಡೋದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಸೇವೆಯಿಂದ ಎಲ್ಲರಿಗೂ ಸಂತೋಷ ಆಗ್ತದೆ. ಸೇವೆ ಮಾಡುವವರನ್ನ ಸರ್ವರಿಗೂ ಆಹ್ವಾನ ಮಾಡ್ತಾರೆ, ಸೇವೆ ಮಾಡುವವರನ್ನ ಪ್ರತಿಯೊಬ್ಬರೂ ಪ್ರೀತಿಸ್ತಾರೆ. ಯಾರು ಮಾಡೋದೇ ಇಲ್ಲ, ಬಾಗೋದೇ ಇಲ್ಲ ಅಂತಂದರೆ ಜಗತ್ತಿನಲ್ಲಿ ಅವರು ದೊಡ್ಡವರು ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಗತ್ತಿನಲ್ಲಿ ದೊಡ್ಡವರಾಗಿರೋದು ಸೇವೆಯಿಂದ. ಅದಕ್ಕಾಗಿ ನೀವು ಮೊದಲು ಶಿಸ್ತಂದರೆ ನಿಮ್ಮ ರೂಮುಗಳನ್ನು ಸ್ವಚ್ಛ ಇಟ್ಟುಕೊಂಡು ಇದೇ ಸೇವಾ. ನಾವೇನು ರಾಷ್ಟ್ರದ ದೊಡ್ಡ ಸೇವೆ ಮಾಡ್ಬೇಕಂತ ಹೋಗಂಗಿಲ್ಲ. ಸಣ್ಣದೇ ಮನ್ಯಾಗ ಮೊದಲು ನಾವು ಎಲ್ಲಿರ್ತೀವಿ, ಯಾವ ರೂಮ್ನಾಗ ಇರ್ತೀವಿ, ಮೊದಲು ರೂಮ್ ಸ್ವಚ್ಛ ಇಟ್ಕೋಬೇಕು, ನಮ್ಮ ಬಟ್ಟೆ ಸ್ವಚ್ಛ ಇಟ್ಕೋಬೇಕು. ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಬಟ್ಟೆ ತಲೆ ಸ್ವಚ್ಛ ಇಟ್ಕೋಬೇಕು, ತಲೆ ಒಳಗೂ ಹೊರಗೆ ಎರಡೂ ಸ್ವಚ್ಛ ಇಟ್ಕೋಬೇಕು. ಆ ಬಳಿಕ ಯಾರು ಬಂದರೂ ಆ ರೂಮಿನ ಕೂತರು ಸಂತೋಷ ಆಗಬೇಕು. ಮತ್ತು ಸುತ್ತಮುತ್ತ ಸ್ವಚ್ಛ ಇಟ್ಕೊಂಡ್ರೆ ಇದೇ ಸೇವೆ. ನಾವು ಸೇವೆ ಮಾಡ್ಬೇಕಂತ ಇಲ್ಲಿ ಇರುವ ಅವಶ್ಯಕತೆ ಬಿಟ್ಟು ಎಲ್ಲೋ ಹೋಗಿ ಸೇವೆ ಮಾಡ್ಬೇಕಂತಲ್ಲ, ಎಲ್ಲೆಲ್ಲಿ ಅವಶ್ಯದ ಅಲ್ಲಿ ನಾವು ಮಾಡಬೇಕು. ಅದಕ್ಕಾಗಿ ಭಾರತ ದೇಶದಲ್ಲಿ ಎಲ್ಲ ಸಾಂಸ್ಕೃತಿಕ ಶ್ರೀಮಂತತೆ ಇದೆ, ಆದರೆ ಸ್ವಚ್ಛತೆ ಶಿಸ್ತು ಭಾಳ ಕಡಿಮೆ ಇದೆ. ಯಾವಾಗ ಇವೆರಡು ಆಗದಂದ್ರೆ ವಿಶ್ವದಲ್ಲಿ ಅದು ಇನ್ನೂ ಭಾಳ ಉನ್ನತ ಸ್ಥಾನಕ್ಕೆ ಹೋಗ್ತದೆ. ನೀವು ಎಲ್ಲೇ ನೋಡ್ರಿ ಪ್ಲಾಸ್ಟಿಕ್ಗಳು ಬಿದ್ದೀವಿ, ಕಾಡಿಗೂ ಕೂಡ ದಿನ ಪ್ಲಾಸ್ಟಿಕ್ಗಳು ಬರ್ತವೆ. ಗೊತ್ತಾಗದಂತೆ ಪ್ಲಾಸ್ಟಿಕ್ಗಳು ಹಾಕೋ ಹೊಟ್ಟೆಗೆ ಹೋಗ್ತಾವ. ಎಷ್ಟೋ ನಮಗೂ ಕೂಡ ಇವತ್ತು ಕ್ಯಾನ್ಸರ್ಗಳು ಬರ್ತವೆ ಪ್ಲಾಸ್ಟಿಕ್ಗಳಿಂದ. ಅದಕ್ಕೆ ಪ್ಲಾಸ್ಟಿಕ್ ಮುಕ್ತ ಆಗಬೇಕಂದ್ರೆ ಕಡೆಗೆ ಬಳಸಿ ಎಲ್ಲಾದರೂ ಅದು ಹಾಕೋದಿಲ್ಲ. ನಾವು ಕೂಡ ಎಲ್ಲರೂ ಏನಾಗಿ ಮಾಡ್ತೀವಿ ಅಂದರೆ ಒಂದು ಸಣ್ಣದು ದಾರಿಯಿಂದ ಹೋಗ್ತೀವಿ ಗಾಡಿ ಒಳಗೆ, ನೀರಿನ ಬಾಟ್ಲು ಇಟ್ಕೊಂಡಿರ್ತೀವಿ, ಕುಡಿದ ತಕ್ಷಣ ಬಾಟಲ್ ತೆಗೆದು ಹೋಗೋದು ಬಿಡ್ತೀವಿ.
ಎಲ್ಲಿ ಹೋಗಿರ್ತೀವಿ ರಸ್ತೆ ಎಡಗಡೆ ಬಲಗಡೆ ಅದು ಯಾರು ಸ್ವಚ್ಛ ಮಾಡಬೇಕು? ಅದಕ್ಕಾಗಿ ನಮ್ಮ ಜೀವನ ಶಿಸ್ತಾಗಿರೋದೇ ಒಂದು ಸೇವೆ. ಎಲ್ಲಿ ಹಾಕಬೇಕು ಅಲ್ಲಿ ಹಾಕೋದೇ ಸೇವೆ. ವಿದೇಶದಾಗ ಏನು ಮಾಡ್ತಾರೆ ಅಂದ್ರೆ ಮಕ್ಕಳಿರುವಾಗಿ ಇಂಥವೆಲ್ಲ ಕಲಿಸ್ಕೊಡ್ತಾರೆ. ಒಂದು ಸಣ್ಣ ಮಗು ಎಲ್ಲಿ ಡಸ್ಟ್ಬಿನ್ ಇರ್ತದೆ ಅಲ್ಲಿ ಹೋಗಿ ತಗೊಂಡಾಗ ಆಗ್ತದೆ. ನಮ್ಮ ದೇಶದಾಗ ಹಾಕೋದು ಭಾಳ ಕಡಿಮೆ. ಒಯ್ಯ ನಮ್ದೇನಾಗ್ತದೆ, ನಮ್ದೊಂದು ಅಪರಾಧ ಅನ್ನೋದು ಹೋಗ್ಲಿ. ಆ ರೀತಿಯಾಗಿ ಮಾಡಿದ್ರೆ ಸೇವಲ್ಲ. ಯಾರು ನೋಡಲಿ, ಅವಾರ್ಡ್ ಕೊಡಲಿ, ಪ್ರಶಸ್ತಿ ಕೊಡಲಿ ಬಿಡಲಿ, ನಮ್ಮ ಆತ್ಮ ಸಂತೋಷವಾಗಿರುತ್ತೆ. ಬದುಕೋದು ಅದು ಸೇವಾಧರ್ಮ. ಸೇವಾಧರ್ಮವು ಪರಮೋಗಹನ, ಬಹಳ ಶ್ರೇಷ್ಠವಾದದ್ದು ಸೇವಾಧರ್ಮ ಅಂತ ಹೇಳಿದ್ದಾರೆ. ಅಂಥ ಒಂದು ಸೇವೆಯನ್ನು ತಮಗಿಲ್ಲಿ ಮಾಡಲಿಕ್ಕೆ ಒಂದು ವಾರ ತರಬೇತಿ ಕೊಟ್ಟಿದ್ದಾರೆ. ಮನುಷ್ಯನಿಗೆ ಯಾವಾಗಲೂ ತರಬೇತಿನೂ ಕೊಡಲೇಬೇಕಾಗ್ತದೆ. ಇಲ್ಲಾಂದರೆ ಹೇಗೆ ಬೇಕಾದಂಗೆ ನಾವು ಬೆಳಿತೀವಿ. ಮೊದಲು ಶಿಸ್ತಾಗಿ ಕೂಡೋದು, ಸರಿಯಾಗಿ ಊಟ ಮಾಡೋದು. ಊಟ ಮಾಡುವಾಗಲೂ ಒಂದು ಧರ್ಮದ ಚೆನ್ನಾಗಿ ಕುಳಿತುಕೊಂಡು ಶಾಂತ ಚಿತ್ತದಿಂದ ಊಟ ಮಾಡಿದ್ರಂದ್ರೆ ಅದು ಸಂತೋಷ ಆಗ್ತದೆ. ಏನನ್ನು ನೋಡ್ಕೊಂತ ಏನನ್ನು ಕೇಳ್ಕೊಂತ ಅರ್ಧಂಬರ್ಧ ಊಟ ಮಾಡೋದು, ಅರ್ಧಂಬರ್ಧ ಹೋದ್ರೆ ಹೇಗೆ ಸಂತೋಷ ಇರ್ತದೆ? ಮನುಷ್ಯನಿಗೆ ಭಗವಂತ ಇಡೀ ಸಮಸ್ತ ಪಾಕ್ಷಿ ಪ್ರಾಣಿಗಳೆಲ್ಲ ಕೆಲಸ ಮಾಡಿ ಒಂದಿಷ್ಟು ಅನ್ನ ಕೊಡ್ತಾವ, ಹೂಗಳು ಕೊಡ್ತಾವ, ರಸಸ್ವಾದ ಹಣ್ಣುಗಳು ಕೊಡ್ತಾವ. ಅದು ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ, 3-4 ತಿಂಗಳ ಭೂಮಿ ಕೆಲಸ ಮಾಡ್ತಾರೆ. ಆದರೆ ಅದನ್ನೇ ನಾವು ಒಂದು ಕ್ಷಣ ಕುಳಿತುಕೊಂಡು ಅನುಭವಿಸ್ತಾ ಇಲ್ಲಲ್ಲ, ಮತ್ತೇನು ಅನುಭವಿಸೋದ್ರಿ ನಾವು? ಬದುಕಿನಲ್ಲಿ ಏನು ಅನುಭವಿಸ್ಬೇಕಂದ್ರೆ ಊಟದಲ್ಲಿ ಸುಖ ಅದ, ನಿದ್ರೆಯಲ್ಲಿ ಸುಖ ಅದ, ಗೆಳೆಯರ ಮಾತನಾಡುವಲ್ಲಿ ಸುಖ ಅದ, ಒಳ್ಳೆ ಕೆಲಸ ಮಾಡುವಾಗ ಸುಖ ಸಂತೋಷ ಅದ. ಎಲ್ಲೋ ಸುಖ ಅದಂತೂ ನಾವು ಹೋಗ್ಬಾರ್ದು, ಎಲ್ಲೋ ಆನಂದ ಅದ, ಎಲ್ಲೋ ಧರ್ಮದ ಅಂತ ಹೋಗ್ಬಾರ್ದು. ಸುತ್ತಮುತ್ತ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯದ ಅಂತ ಒಂದು ಶಿಕ್ಷಣ ತಮಗೆಲ್ಲ NSS ರಾಷ್ಟ್ರೀಯ ಸೇವಾ ಸಂಘ ರಾಷ್ಟ್ರೀಯ ಸೇವೆಯನ್ನು ಮಾಡೋದಕ್ಕಾಗಿ ಹಾಡುಗಳ ಮುಖಾಂತರ ಯೋಗ, ಪ್ರಾರ್ಥನಾ, ಉಪನ್ಯಾಸ, ಚಿಂತನ ಅನೇಕ ಮುಖದಿಂದ ಸ್ವಚ್ಛತಾ ತಮಗೆ ಕಲಿಸ್ಕೊಡ್ತಾರೆ. ನಿಮಗೆ ಮೊದಲಿಗೆ ಯಾವಾಗಲೂ ಕಷ್ಟ ಆಗ್ತದೆ, ಒಳ್ಳೇದು ಕಲಿಯೋಕೆ ಭಾಳ ಕಷ್ಟ ಆಗ್ತದೆ. ಯಾವಾಗಲೂ ಅದಕ್ಕೆ ಹೇಳ್ತಾರೆ 25 ವರ್ಷ ಕಷ್ಟಪಟ್ಟರೆ 75 ವರ್ಷ ಸಂತೋಷವಾಗಿರ್ತೀರಿ. 25 ವರ್ಷ ಮಜಾ ಮಾಡಿದ್ರೆ 75 ವರ್ಷನೂ ಸಜಾ ಆಗ್ತದೆ. ಅದಕ್ಕಾಗಿ ಬದುಕಿನಲ್ಲಿ 25 ವರ್ಷ ಭಾಳ ಶ್ರಮ ಪಡೋದೇ ತಪಸ್ಸು. ತಪಸ್ಸಂದ್ರೆ ನೀವು ನಮ್ಮಂಗೆಲ್ಲ ಬಿಟ್ಟು ಇರಬೇಕಂತಲ್ಲ, ದ್ವಂದ್ವಗಳನ್ನು ಸಹಿಸಿಕೊಳ್ಳೋದೇ ತಪಸ್ಸು. ಈಗ ನಿಮ್ಗೆ ಎಲ್ಲರೂ ಒಂದೊಂದು ಹೇಳ್ತಾರೆ, ಸಹಿಸಿಕೊಳ್ಳೋದೇ ತಪಸ್ಸು. ಸಹನೆ ಮಾಡಿಕೊಳ್ಳೋರು ದೊಡ್ಡವರು, ಬೇಯೋರು ದೊಡ್ಡವರೆಲ್ಲ ಜಗತ್ತಿನಾಗ. ಬೇಯೋರು ಮನಸ್ಸೇನು ಮಾತು ಹೇಳಿದ್ವಿ, ನೀವು ಈ ಮಾತು ಯಾರಿಗೂ ಹೇಳ್ಬಾರ್ದು. ಅವನಿಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಯಾಕೆ ಇದು ಯಾರಿಗೂ ನಮ್ಮಲ್ಲೇ ಅದು ತಡ್ಕೊಳಕ್ಕಾಗಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಹೇಳಿ ಅವನಿಗೆ ಹೇಳ್ತೀವಿ, ಇದು ಯಾರಿಗೂ ಹೇಳ್ಬಾರ್ದು. ಅವಂತಂದ್ರೆ ನಿನಗೆ ತಡ್ಕೊಳಕ್ಕಾಗಿಲ್ಲ, ನನಗೆ ಹೆಂಗಾಗ್ತದೆ? ನನಗೂ ನಿದ್ದೆ ಬರಲ್ಲ, ಅವನು 4 ಮಂದಿಗೆ ಹೇಳಿ ನಿದ್ದೆ ಮಾಡ್ತಾನೆ, ಊಟ ಮಾಡ್ತಾನೆ. ಅಂದ್ರೆ ಮನುಷ್ಯ ಸಹನೆ ಮಾಡಿಕೊಳ್ಳೋದೇ ತಪಸ್ಸು. ಶರೀರಕ್ಕೆ ಬರ್ತದ ಕಷ್ಟಗಳು ಬರ್ತಾವ. ಈಗ ನಿಮ್ಗೆ ಆಗಲ್ಲ, ಮುಂಜಾನೆ ಯೋಗ ಮಾಡಿದ್ರಿ, ಶ್ರಮದಾನ ಮಾಡಿದ್ರಿ, ಮತ್ತೆ ಕುಂತೀರಿ, ಎಲ್ಲ ಮಾಡೋದು ತಪಸ್ಸು. ಅದಕ್ಕೆ ತಪಸ್ಸು ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಹೇಳ್ಯಾರಂದ್ರೆ ಸಮಸ್ತ ದ್ವಂದ್ವಗಳನ್ನು ಸಹಿಸಿಕೊಳ್ಳೋದೇ ತಪಸ್ಸು. ತಪಸ್ಸು ಅಂದ್ರೆ ನೀವು ಏನು ಆಸನದಾಗ ಶಿರಸಾಸನ ಹಾಕಿರಿ, ಎಷ್ಟೊತ್ತು ಹಾಕೋದ್ರಿ? 1 ಸೆಕೆಂಡ್ ಅಷ್ಟೇ. ಭಾಳ ಹಾಕಿರೋದು ತೊಂದರೆ ಆಗ್ತದೆ. ಏನೋ ಸರ್ವಾಂಗಾಸನ ಮಾಡಿದ್ರಿ ತಪಸ್ಸು ಅಂತ, ಅದು ಭಾಳ ಹಾಕೋಕ್ಕಾಗಲ್ಲ. ಅದಕ್ಕೆ ತಪಸ್ಸಂದ್ರೆ ಎಲ್ಲರೂ ಶಾರೀರಿಕದಿಂದ ಈಗ ಬಿಸಿಲು ಆಗ್ತದ, ಬೇಸಿಗೆ ಬರ್ತದ, ಮಳೆಗಾಲ ಬರ್ತದ, ಚಳಿಗಾಲ ಬರ್ತದ. ಯಾಕೆ ಬರ್ತದ? ನಾವು ಶುದ್ಧವಾಗಿರ್ಬೇಕು, ಸಶಕ್ತವಾಗಿರ್ಬೇಕಂತ ಈ ಪರಿಸರ ನಮಗೆಲ್ಲ ಬದಲಾವಣೆ ಮಾಡ್ತಾ ಇರ್ತದೆ. ಅದನ್ನು ಸಹಿಸಿಕೊಳ್ಳೋದು ಶಾರೀರಿಕ ತಪಸ್ಸು. ಮನಸ್ಸಿನಾಗ ಏನು ಆಗ್ತದೆ ನೋಡ್ರಿ, ಈಗ ಚಲೋ ವಸ್ತುಲಿಟ್ಟಾರ, ನಮ್ಮಲ್ಲಿಲ್ಲ, ನೋಡಿದ್ರೆ ನಮ್ಮ ಒಳಗನ್ನ ಏನೇನೋ ಅನಿಸ್ತದ ಮನಸ್ಸಿಗೆ, ಅದನ್ನು ಸಹಿಸಿಕೊಳ್ಳೋದು ತಪಸ್ಸೆ. ಮಾತು, ವಾಣಿ ತಪಸ್ಸು, ವಿಚಾರ ತಪಸ್ಸು. ತಪಸ್ಸು ಅಂದರೆ ಬದುಕಿನಲ್ಲಿ ಇಂಥ ತಪಸ್ಸನ್ನು ಮಾಡಿದಾಗ ರಾಷ್ಟ್ರ ಸುಂದರ ಆಗ್ತದ, ವ್ಯಕ್ತಿಯ ಜೀವನ ಸುಂದರ ಆಗ್ತದ, ಸರ್ವಾಂಗೀಣ ವಿಕಾಸ ಆಗ್ತದ. ಅದಕ್ಕಾಗಿ ಇದರ ಉದ್ದೇಶವನ್ನಿಟ್ಟುಕೊಂಡು ಇಲ್ಲಿ 1 ವಾರಗಳ ಕಾಲ ಈ ಪ್ರಕೃತಿ ಮಧ್ಯದಲ್ಲಿ ತಾವಿದ್ದೀರಿ. ಇದು ಬಿಳಿಗಿರಿ ರಂಗನಾಥ ಬೆಟ್ಟ. ಒಂದು ಕಡೆ ಶಿವ, ಒಂದು ಕಡೆ ವಿಷ್ಣು, ಪರಶುರಾಮರು, ಕನಕದಾಸರು, ಇಲ್ಲಿ ಅನೇಕ ಋಷಿಮುನಿಗಳು ಬಂದು ಹೋಗಿರುವಂಥ ಇದು ದೇವಭೂಮಿ. ಇಲ್ಲಿ ಸೇವೆ ಮಾಡೋದೇ ಪುಣ್ಯ. ಅದಕ್ಕಾಗಿ ಎಷ್ಟೋ ಜನ ಒಂದಿನ ಕಳೆದು ಹೋಗ್ಬೇಕಂತ ಬರ್ತಾರೆ. ಇಲ್ಲಿ ರೂಮ್ ಮಾಡ್ಕೊಂಡು 1 ದಿನ ಇದ್ದು ಹೋಗ್ತಾರೆ. ನಿಮಗೆ ಸಹಜವಾಗಿ 7 ದಿನ ಇದ್ದುಕೊಂಡು ಸೇವೆ ಮಾಡೋದು ಅವಕಾಶ ಸಿಕ್ಕದಲ್ಲ. ಅದಕ್ಕೆ ನಿಮಗೆ ವಿಷ್ಣು ಪರಮಾತ್ಮನೇ ಕರೆಸ್ಯಾನ, ಬನ್ನಿ ನಮ್ಮ ಕ್ಷೇತ್ರಕ್ಕಲ್ಲ. ಯಾರು ಸೇವೆ ಮಾಡಕೈತಾರೆ ಅಂದ್ರೆ ನಿಮ್ಮ ಸೇವೆ ಅಲ್ಲ, ಭಗವಂತನ ಸೇವೆ ಮಾಡ್ತೀವಿ ಅಂತ ತಿಳ್ಕೊರಿ, ಸಂತೋಷ ಆಗ್ತದೆ.
ನಮ್ಮ ಸಾರ್ ನೋಡ್ತಾರೆ ನಾವಿಂದ ಬಾಗಿ ಕೆಲಸ ಮಾಡಿದ್ರೆ ನಮ್ದು ಗ್ರೇಟ್ನೆಸ್ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡ್ರೆ ಅಂದ್ರೆ ಅದು ಸೇವೆ ಅಲ್ಲ. ಯಾರು ನೋಡ್ಲಿ ಬಿಡ್ಲಿ ವಿಷ್ಣುವಿನ ಸೇವೆ, ಶಿವನ ಸೇವೆ, ಪ್ರಕೃತಿಯ ಸೇವೆ ಅಂತ ತಿಳ್ಕೊರಿ. ಅದಕ್ಕೆ ಪ್ರಕೃತಿ ಏನು ಮಾಡ್ತದ, ಪರಿಸರ ಅಂದ್ರೆ ಯಾವ ಇಲ್ಲಿ ಬಂದು ನೀವು ಸುಮ್ಮನೆ ಕೂಡ್ರಿ ತಲೆಗಳಲ್ಲಿ ನೆಗೆಟಿವ್ ಎಲ್ಲ ಹೋಗ್ತದೆ. ನೆಗೆಟಿವ್ ಯಾರ ಮನುಷ್ಯರ ಹತ್ರ ಹೋಗ್ರಿ ಏನೋ ಶುರುವಾಗ್ತದೆ, ಪ್ರಕೃತಿ ಹತ್ರ ಹೋಗ್ರಿ ಶಾಂತ ಆಗ್ತದೆ. ಪರಿಸರಕ್ಕೆ ಮನುಷ್ಯನಿಗೆ ಇಷ್ಟೇ. ಇವರು ಭಾಳ ಏನಾಗ್ತದೆ ಅಂದ್ರೆ ನಾವು ಹೋಲಿಕೆ ಮಾಡಕ್ಕೆ ಶುರು ಮಾಡ್ತೇವೆ. ಇವರು ಲಕ್ಷದವರು, 10 ಲಕ್ಷದವರು, ಇವರು ಕೋಟಿಯವರು, ಇವರು 10 ಕೋಟಿಯವರು, ನಮ್ಮ ಕಡೆ ಏನಿಲ್ಲ ಅಂತ ದುಃಖ ಆಗ್ತದೆ. ಪ್ರಕೃತಿ ಮಧ್ಯದಾಗ ಹೋದ್ರೆ ಯಾವುದೂ ಇಲ್ಲ, ರಾಗನೂ ಇಲ್ಲ, ದ್ವೇಷ ಇಲ್ಲ, ಏನೂ ಇಲ್ಲ, ಶಾಂತ ಆಗ್ತದೆ. ಅದಕ್ಕಾಗಿ ಬಿಳಿಗಿರಿಯ ರಂಗನ ಬೆಟ್ಟದ ಪ್ರಕೃತಿಯ ಮಧ್ಯದಲ್ಲಿರೋದೇ ಒಂದು ತಪಸ್ಸು. ನಿಮ್ಮ ತಲೆಗೆ ಒಳ್ಳೆ ಒಳ್ಳೆ ವಿಚಾರ ಕೊಡುವುದು ಯಾರು ಅಂತಂದರೆ ಪ್ರಕೃತಿ, ಪರಿಸರವೇ ನಿಮಗೆ ಗುರು, ನಮಗೂ ಗುರು. ಎಂಥ ಮನುಷ್ಯ ಇವತ್ತು ಕೆಟ್ಟ ಆಗಿ ಬಂದನ, ಎಂಥ ಇವತ್ತು ನಿರಾಶೆ ಆಗಿ ಬಂದನಂದರೆ ಪ್ರಕೃತಿ ಅಂತದ. ನಾನೇ ಎಷ್ಟು ಕಷ್ಟಗಳನ್ನು ಸಹಿಸಿಕೊಂಡು, ಬಿಸಿಲು ಮಳೆ ಚಳಿ ಸಹಿಸಿಕೊಂಡು ಒಂದು ಹಣ್ಣು ಕೊಡ್ತೀನಿ, ಯಾರೋ ಏನೋ ಅಂದಾರ, ಏನೋ ಒಂದಷ್ಟು ಸಿಕ್ಕಿಲ್ಲ ಅಂತ ಪ್ರಾಣ ಕಳ್ಕೊಂಡು ಹೊಂಟಿಯಲ್ಲ, ಯಾಕೆ ಹೋಗ್ತೀನಿ ನೋಡಿ ನನ್ನ ಅಂತ ಹೇಳಿ ಮತ್ತೆ ಹೊಸ ಮನುಷ್ಯನನ್ನು ಮಾಡಿ ಕಳಿಸುವಂಥ ಮೊದಲನೇ ಗುರು ಯಾರಾದ್ರೂ ಪರಿಸರಲ್ಲ. ಆದ್ರೆ ನಾವೇನು ಮಾಡ್ತೀವಿ, ಹೋಗ್ಲಿ ಬಿಡು ಚಲೋ ಆಯ್ತು ಅಂತೀವಿ. ಆದರೆ ಪ್ರಕೃತಿ ಏನು ಮಾಡ್ತದ, ಪ್ರತಿಯೊಬ್ಬರ ಜೀವನನೂ ಅಷ್ಟೇ ಮಾಡ್ತದೆ. ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಉದ್ದೇಶ ಅದ, ಒಂದು ಗುರಿ ಅದ. ನಮ್ಮನ್ನು ಯಾಕೆ ಭಗವಂತಲ್ಲಿ ಕಳಿಸ್ಯಾನಂದ್ರೆ ಏನೋ ಒಂದು ಗುರಿಯನ್ನಿಟ್ಟು ಕಳಿಸ್ಯಾನ. ನೀ ಮಾಡು, ನಿನ್ನ ಒಂದೇನೋ ಕೆಲಸ ಮಾಡು. ಮತ್ತು ಏನಿಟ್ಟು ಕಳಿಸ್ಯಾನ ನಮ್ಮ ಬದುಕಿಗೆ ಅಂದ್ರೆ ಪ್ರತಿಯೊಬ್ಬರಲ್ಲಿ ಒಂದು ಕಲೆ ಅದ, ಪ್ರತಿಭೆ ಅದ, ಎಲ್ಲರಲ್ಲಿ ಒಂದು ಶಕ್ತಿ ಅದ. ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡು ನಮ್ಮ ಜೀವನ ವಿಕಾಸ ಆಗಬೇಕು ಅನ್ನೋದಕ್ಕಾಗಿ ಇಲ್ಲಿ ಅನೇಕ ವಿಷಯಗಳನ್ನು ನಿಮ್ಗೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವರೆಲ್ಲ ಮೌಲ್ಯವಿಕ ವ್ಯಕ್ತಿಗಳು. ಅವರು ಒಂದೊಂದು ಕ್ಷೇತ್ರದಲ್ಲಿದ್ದುಕೊಂಡು ಸಮಾಜ ಸೇವೆಯನ್ನು ಮಾಡಿ ಅದರಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಮತ್ತು ಸೇವೆ ಅವರೆಲ್ಲ ಒಳ್ಳೆ ಒಳ್ಳೆ ನಗರಗಳು ಸುಂದರವಾಗುವುದಕ್ಕಾಗಿ, ಪ್ರಕೃತಿ ಸುಂದರವಾಗುವುದಕ್ಕಾಗಿ ಅವರು ತಮ್ಮ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಪ್ರಕೃತಿ ಕ್ಷೇತ್ರದಲ್ಲಿ, ನಗರಸಭೆ ಎಲ್ಲ ಕ್ಷೇತ್ರಗಳಲ್ಲಿ ಸೇವಾ ಅಂತ ಅನ್ನೋದು ಭಾಳ ಶ್ರೇಷ್ಠವಾದದ್ದು. ಅದಕ್ಕಾಗಿ ಅವರೆಲ್ಲ ನಿಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತು ಪ್ರತಿನಿತ್ಯವೂ ಕೂಡ ಬಂದು ಇಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಮಾರ್ಗದರ್ಶನವನ್ನು, ತಮ್ಮ ಅನುಭವವನ್ನು ಹಂಚುತ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಅದನ್ನು ಕೇಳಿ ನೀವು ಹೋಗುವಾಗ ಇಲ್ಲಿಂದ ನಕ್ಕೊಂತ ಹೋಗ್ಬೇಕಂತೆ. ಏನಪ್ಪ ಇದು ಹಿಂಗೆ ಬರುವಾಗ ಹೆಂಗೆ ನಕ್ಕೊಂತ ಬರಬೇಕು, ಹೋಗುವಾಗ ನಕ್ಕೊಂತ ಹೋಗ್ಬೇಕು. ಅದಕ್ಕೆ ನಗೋದಂದ್ರೆ ಏನು, ಕೇವಲ ಯೋಗದಾಗ ಆಶ್ವಾಸನ ಮಾಡಿದಾಗ ನಗೋದಲ್ಲ, ಯಾರು ಏನು ಕೊಟ್ಟಾಗದಾಗದಲ್ಲ, ಯಾವಾಗಲೂ ಏನು ಅಂದ್ರೂ ನಗ್ತಾ ಇರೋದು. ನಗೋದು ಭಾಳ ದೊಡ್ಡ ಧರ್ಮ ಅದ. ಅದಕ್ಕೆ ಮಾನಸಿಕ ಆರೋಗ್ಯಕ್ಕೆ ಮುಖ್ಯ ಕಾರಣ ಅಂದರೆ ಯಾರು ಪ್ರತಿನಿತ್ಯ ನಗನಗ್ತಾ ಇರ್ತಾರೋ ಅದೇ ಸಂತೋಷ. ಆಯುರ್ವೇದದಲ್ಲಿ ಒಂದು ಮಾತು ಹೇಳಿದ್ರು ಚರಕ ಋಷಿಗಳು, ಆರೋಗ್ಯವಂತರ ಲಕ್ಷಣ ಏನು, ಆರೋಗ್ಯವಂತರ ಲಕ್ಷಣ ಏನು ಅಂತ. ಆಗಿನ ಕಾಲದಾಗ ಎಷ್ಟು ಚಲೋ ಹೇಳ್ಯಾರಂದ್ರೆ, ಯಾರ ಮುಖದಲ್ಲಿ ಪ್ರಸನ್ನತೆ ಇರ್ತದೋ ಮೊದಲೇ ಆರೋಗ್ಯದ ಲಕ್ಷಣ. ಯಾರಿಗೆ ಸಮಯಕ್ಕೆ ಸರಿಯಾಗಿ ಹೊಟ್ಟೆ ಹಸಿವಾಗ್ತದೋ ಅದು ಆರೋಗ್ಯದ ಲಕ್ಷಣ. ಯಾರು ಎದ್ದ ತಕ್ಷಣ, ಮಲಗಿದ ತಕ್ಷಣ ಚೆನ್ನಾಗಿ ನಿದ್ರೆ ಬರ್ತದೋ ಅದು ಆರೋಗ್ಯದ ಲಕ್ಷಣ. ಯಾರಿಗೆ ಎದ್ದ ತಕ್ಷಣ ಹೊಟ್ಟೆ ಸಾಪಾಗ್ತದೋ ಅದು ಆರೋಗ್ಯದ ಲಕ್ಷಣ. ಯಾವಾಗಲೂ ಇಂದ್ರಿಯಗಳು ನಮಗೆ ಸಹಾಯಕವಾಗಿ ಉತ್ಸಾಹಪೂರ್ವಕವಾಗಿರ್ತವೋ ಅದು ಆರೋಗ್ಯದ ಲಕ್ಷಣ. ಅನಾರೋಗ್ಯದ ಲಕ್ಷಣ ಅಂದರೆ ಏನು, ಇದಕ್ಕೆ ವಿಪರೀತ ಆಗಿರೋದಲ್ಲ ಅನಾರೋಗ್ಯದ ಲಕ್ಷಣ. ನಗೋದೇ ಇಲ್ಲ, ನಗಕ್ಕೆ ಹೋಗ್ಬೇಕು ದುಡ್ಡು ಕೊಟ್ಟು, ಹಸಿವನೇ ಆಗಲ್ಲ ಗುಳಿಗೆ ತಗೋಬೇಕು, ನಿದ್ರೆನೇ ಬರೋದಿಲ್ಲ ಅದಕ್ಕೂ ಗುಳಿಗೆ ತಗೋಬೇಕು, ಮುಂಜಾನೆ ಇದನ್ನ ಆಗಲ್ಲ ಅದಕ್ಕೂ ಗುಳಿಗೆ ತಗೋಬೇಕು, ಮತ್ತು ಉತ್ಸಾಹನೇ ಇಲ್ಲ. ಅದಕ್ಕಾಗಿ ಮನುಷ್ಯನ ಬದುಕಿನಲ್ಲಿ ನಿಮ್ಮ ಯುವಶಕ್ತಿ ಅದಲ್ಲ ಭಾಳ ದೊಡ್ಡ ಶಕ್ತಿ. ನೀವು ಇನ್ನೆಲ್ಲ ಮಾಡುವಂಥ ಸಾಮರ್ಥ್ಯ ಇದ್ದವರು, ಮನೋಬಲ, ಆತ್ಮವಿಶ್ವಾಸವುಳ್ಳವರು. ರಾಷ್ಟ್ರ ಸುಂದರ ಆಗಬೇಕಾದ್ರೆ ಅದು ಯುವಕರು. ಅದಕ್ಕಾಗಿ ಭಾರತ ದೇಶದಲ್ಲಿ ಎಲ್ಲ ಸಂಪತ್ತಿನಲ್ಲಿ ಯುವಕರು ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಇದ್ದಾರೆ. ಇವತ್ತು ಯಾವ ದೇಶಕ್ಕೆ ಹೋದರೂ ಕೂಡ ಎಲ್ಲ ಯುವಕರು ನಮ್ಮ ಭಾರತದವರೇ ಸಿಗೋದು. ಆದರೆ ಇಲ್ಲಿ ಅವರಿಗೆ ಅವಕಾಶಗಳೆಲ್ಲ ತಿಳ್ಕೊಂಡು ಅಷ್ಟು ದೂರ ಹೋಗ್ತಾ ಇದ್ದಾರೆ. ಅವರೆಲ್ಲರೂ ಮನಸ್ಸು ಮಾಡಿ ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಭಾರತ ಭವ್ಯ ಭಾರತ ಆಗ್ತದ, ಭಾರತ ಸರ್ವೋತ್ತಮ ಆಗ್ತದ, ಭಾರತ ಜಗದ್ಗುರು ಆಗ್ತದ. ಅದಕ್ಕಾಗಿ ಪ್ರತಿಯೊಬ್ಬರೂ ಶ್ರಮದಾನ ಇದೆ. ಇದಕ್ಕೆ ಒಬ್ಬರದೆಲ್ಲ, ಮನೆಯಲ್ಲಿ ಹೇಗೆ ಪ್ರತಿಯೊಬ್ಬರು ಪಾತ್ರ ಮಹತ್ವದ್ದು ಹಾಗೆ ಎಲ್ಲರೂ ಕೂಡ ಪಾತ್ರ ಅಷ್ಟು ಮಹತ್ವದ್ದು. ಅದಕ್ಕಾಗಿ ತಮಗೆ ಸೇವಾ ಧರ್ಮವನ್ನು, ಶಿಸ್ತು, ಸಂಸ್ಕೃತಿ, ಧರ್ಮ, ನೀತಿ
ಮತ್ತು ಯೋಗ, ಪ್ರಕೃತಿ, ಹೀಗೆ ಹತ್ತಾರು ವಿಷಯವನ್ನು ಇಲ್ಲಿ ಕಲಿಸಿಕೊಡ್ತಾ ಇದ್ದಾರೆ. ತಾವೆಲ್ಲ ಕಲಿತು ಶ್ರೇಷ್ಠ ಯೋಗಿಗಳು, ಶ್ರೇಷ್ಠ ವ್ಯಕ್ತಿಗಳು, ಶ್ರೇಷ್ಠ ವಿಜ್ಞಾನಿಗಳು ಆಗಲಿ ಅಂತ ತಿಳ್ಕೊಂಡು ನಾನು ಆಶಿಸ್ತಾ ಇದ್ದೇನೆ. ಯಾವಾಗಲೂ ನಿಮಗೆ ಮತ್ತೆ ಮತ್ತೆ ಪ್ರಕೃತಿ ಮಧ್ಯದಲ್ಲಿ ಹೋಗ್ರಿ, ಸುಮ್ಮನೆ ಕೂಡ್ರು ಶಾಂತವಾಗಿ, ಏನೂ ಮಾಡಬಾರ್ದು, ಸುಮ್ಮನೆ ಕೂಡ್ರು ಶಾಂತವಾಗಿ. ಎಲ್ಲರೂ ಪ್ರಕೃತಿಗೆ ಹೋಗ್ತೀವಿ, ನಾವು ಪ್ರಕೃತಿಗೆ ಏನು ಮಾಡಬೇಕಾಗಿಲ್ಲ, ಅಲ್ಲಿ ಸ್ವಲ್ಪ ಶಾಂತ ಕುಂತು ಅಂದ್ರೆ ನಮ್ಮ ಮನಸ್ಸು ಅದಾಗ ಒಂದಾಗ್ತದೆ. ಅಲ್ಲಿ ಹೋಗಿ ನಾವು ಮತ್ತೆ ಗದ್ದಲ ಶುರು ಮಾಡ್ತೀವಿ. ಇವತ್ತು ಪ್ರಕೃತಿಯಾಗಿ ಏನು ಮಾಡ್ತಾರೆ ಅಂದ್ರೆ ಯಾರು ಇಲ್ಲ, ಮಸ್ತ್ ಅದ ಅಂತ ತಿಳ್ಕೊಂಡು ಆ ಪ್ರಕೃತಿ ಮಧ್ಯದಾಗ ಏನು ತರ್ತಾರಂದ್ರೆ ತರ್ತಾರೆ ಬಾಟಲ್. ಎಂಥ ಬಾಟಲ್, ನೀರಿನ ಬಾಟಲ್ ತಂದ್ರೆ ಪರವಾಗಿಲ್ಲ, ತಮ್ಮ ಪ್ರೆಗ್ನೆಂಟ್ ಕಳ್ಕೊಂಡು ಬಾಟಲ್ ತಿಂದಾಗ್ತಾರೆ. ಅದಕ್ಕಾಗಿ ಪ್ರಕೃತಿ ಮಧ್ಯದಾಗ ಬಂದು ಶಾಂತ ಕೊಡೋದೇ ಒಂದು ಧ್ಯಾನ. ನಾ ಯಾಕೆ ನೋಡ್ತೀನಿ ಈ ಪ್ರಕೃತಿ ಮಧ್ಯದಾಗ ಅದಿನಿಲ್ಲ, ಯಾವಾಗ ತಂದು ಅದ್ರಾಗ ಕುಂತು ನಾ ಎಲ್ಲಿದ್ದೇನೆ ಅಂತ ಕೇಳ್ತಾರೆ. ಪ್ರಕೃತಿ ಅಂತ ಇಲ್ಲಾಕೆ ಬಂದೀನಿ, ಅಲ್ಲೇ ಇರ್ಬೇಕಾಗಿತ್ತು. ನನ್ನ ಕ್ಷೇತ್ರದಾಗ ಬಂದು ನಿನ್ನ ಪ್ರಜ್ಞೆ ಕೊಡ್ಕೊಂಡು ಮನೆಗೆ ಹೋಗಿ ನನಗೂ ಒಂದಷ್ಟು ಇದು ಮಾಡಿ. ಅದಕ್ಕಾಗಿ ಪ್ರಕೃತಿ ಅಂದರೆ ಎಲ್ಲಿ ಹೋಗಿ ಕೂತ್ರೆ ಮನಸ್ಸಿಗೆ ಶಾಂತ ಅನ್ನಿಸ್ತದ, ಸ್ವಚ್ಛ ಅನ್ನಿಸ್ತದ, ಅಂತಲ್ಲಿ ನಾವಿರೋದು. ಅದಕ್ಕಾಗಿ ನಮ್ಮ ಹುಲಿ, ಕರಡಿ, ಆನೆ ಇವೆಲ್ಲ ಅದಾವಲ್ಲ, ಇವುಗಳಿಂದ ಭಾಳ ಭಯ ಮನುಷ್ಯನಿಗೆ. ಮನುಷ್ಯನಿಂದನೇ ಭಾಳ ಭಯ. ಯಾವಾಗ ಏನು ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕಾಗಿ ಅವಂತೂ ಯಾವ ಏನು ಕೆಟ್ಟದ್ದಂತೂ ಮಾಡಲ್ಲ, ಅವು ಕೆಟ್ಟದ್ದು ಮಾಡೋದಿಲ್ಲ. ಮತ್ತು ಯಾವ ಮನುಷ್ಯದ್ರೂ ಎಲ್ಲರಿಗೂ ಗುರುತಿಸಿ ಅವು ತಂಪಾಡಿ ತಾನಿರ್ತಾವೆ. ಅದಕ್ಕಾಗಿ ಅವು ಯಾವ ಬೇಕಾದ್ರೆ ನೋಡ್ರಿ ನೀವು, ನಾವಿಲ್ಲಿ ಕಾಫಿ ಬೆಳಿತೀವಲ್ಲ, ಆ ಕಾಫಿ ಅಂತೂ ಯಾವುವನ್ನು ಮುಟ್ಟಲ್ಲ, ಯಾವ ಕುಡಿಯೋದೂ ಇಲ್ಲ, ಯಾವುದು ಅದನ್ನು ಸ್ವೀಕರಿಸೋದೇ ಇಲ್ಲ. ಅದಕ್ಕಾಗಿ ಕಾಫಿ ಬೆಳೆಯೋದು. ಅದಕ್ಕಾಗಿ ಮನುಷ್ಯ ಯಾವುದು ಕುಡಿಬೇಕು, ಯಾವುದು ತಿನ್ನಬೇಕು, ಯಾವುದು ಮಾಡಬೇಕು, ವ್ಯಸನಗಳು ಕಲಿದಂತಿರೋದೇ ಒಂದು ಧರ್ಮ. ನೀವೇನು ಮಾಡ್ತೀರಂದ್ರೆ ಗ್ರಾಮೀಣ ಸಂಸ್ಕೃತಿಯಿಂದ ಬಂದರೆ ನಿಮಗೆಲ್ಲ ಕಷ್ಟ ಸುಖ ನಿಮಗೆ ಗೊತ್ತಿದೆ. ನಿಮ್ಮ ತಾಯಿ ತಂದೆಯರು ಏನೇನೋ ನಿಮ್ಮ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಿಗಳು ಕಲಿಸಿದ್ದಾರೆ. ಅದಕ್ಕಾಗಿ ನೀವು ಯಾವುದು ವ್ಯಸನಗಳ ಕಲಿಯದಂತೆ ಶುದ್ಧವಾದ ಜೀವನ ಸಾಗಿಸುವುದೇ ಅದು ಪರಮ ಧರ್ಮ, ಅದು ಶ್ರೇಷ್ಠ ಧರ್ಮ. ಅದಕ್ಕಂಥ ಜೀವನ ನಿಮ್ಮದಾಗಲಿ, ಈಶ್ವರನ ಕೃಪೆ ಸದಾ ಇರಲಿ, ಇವರೆಲ್ಲರ ಹಿರಿಯರ ಮಾರ್ಗದರ್ಶನ ತನಗೆ ಸದಾ ಇರಲಿ. ಈ ಶಿಬಿರ ಯಶಸ್ವಿಯಾಗಲಿ. ಹೋಗುವಾಗ ಸದಾ ಏನಂತಂದ್ರೆ ನಗುನಗುತ್ತ ಹೋಗಿ. ಮತ್ತೆ ಆಗಾಗ ನಿಮಗೆ ಮನಸ್ಸಿಗೆ ದುಃಖ ಆದಾಗ ವಿಷ್ಣುವಿನ, ಶಿವನ ಸನ್ನಿಧಿಗೆ ಬನ್ನಿ. ಅದಕ್ಕಾಗಿ ದೇವರ ಸನ್ನಿಧಿಗೆ ಬಂದಾಗ, ಪ್ರಕೃತಿಯ ಸನ್ನಿಧಿಗೆ ಬಂದಾಗ ನಿಮಗೆ ಒಳ್ಳೆಯ ವಾತಾವರಣ, ಒಳ್ಳೆಯ ಶಾಂತಿ ಸಿಗುತ್ತದೆ. ಇಲ್ಲಿ ನಿಮಗೆಲ್ಲ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡು ನೀವೆಲ್ಲ ಮಹಾನ್ ವ್ಯಕ್ತಿಗಳಾಗಲಿ. ನಿಮ್ಮನ್ನಂತೂ ನೋಡಿ ನಮಗೆ ತುಂಬ ಸಂತೋಷ ಆಗಿದೆ. ಎಲ್ಲರೂ ಕೂಡ ಅವರು ಭಾಳ ಒಳ್ಳೆಯ ಮಾತು ಮತ್ತು ಕಲೆ ಪ್ರತಿಭೆ ಉಳ್ಳವರು. ಸ್ವಲ್ಪದಲ್ಲಿ ನಿಮಗೆ ಸಮಯದಲ್ಲಿ ಮಾರ್ಗದರ್ಶನ ಮಾಡಿದ್ರು. ನಿಮ್ಮ ಇಲ್ಲಿ ಮೇಲೆ ಕುಳಿತು ಸದಾ ನಿಮ್ಮ ಗುರುಗಳು ಸದಾ ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲರ ಜ್ಞಾನವನ್ನು ಪಡ್ಕೊಂಡು ಸರ್ವಜ್ಞ ಹೇಳಿದಂತೆ ಪ್ರತಿಯೊಬ್ಬರಿಂದ ಒಂದೊಂದು ಕಲಿತು ಸರ್ವಜ್ಞರಾಗೋಣ ಅಂತ ಹೇಳಿ ನನ್ನ ಎರಡು ಮಾತಿಗೆ